ನಾನಿವತ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ಊರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿ. ಏನಪ್ಪಾ ಇಲ್ಲಿ ಸ್ಪೆಷಾಲಿಟಿ ಅಂತೀರಾ? ಇದರ ಹೆಸರೇ ಹೇಳೋ ಹಾಗೆ ಬೆನಕ ಅಂದ್ರೆ ಗಣೇಶ. ಈ ಊರಿನ ಇತಿಹಾಸ ಹಾಗೂ ಸಂಸ್ಕೃತಿ ಕೇಳಿದ್ರೆ ನೀವು ಒಂದು ಕ್ಷಣ ಅಚ್ಚರಿಗೊಳಗಾಗ್ತೀರಾ. ಯಾಕಂತೀರಾ? ಈ ಊರಲ್ಲಿ 4 ಮನೆಗಳನ್ನ ಬಿಟ್ರೆ ಬೇರಾರು ಗಣಪತಿಯನ್ನೇ ಕೂರಿಸೋದಿಲ್ಲ. ಎಲ್ರು ಸೇರ್ಬಿಟ್ಟು ಊರ ಗಣಪತಿ ಅಂತ ಇಲ್ಲೊಂದು ಗಣಪತಿನ ಕೂರಿಸ್ತಾರೆ. ಒಟ್ಟು 21 ದಿನ ಕೂರುವ ಈ ನಮ್ಮ ಬೆನಕನಹಳ್ಳಿಯ ಬೆನಕನ ವಿಶೇಷತೆ ಏನಂದ್ರೆ, ಈತ ಮೊದಲನೇ ದಿನ 1 ಅಡಿ ಎತ್ತರದಲ್ಲಿದ್ರೆ ವಿಸರ್ಜನೆಯ ಸಮಯಕ್ಕೆ 7 ಅಡಿ ಬೆಳೆದಿರ್ತಾನೆ. ತಾಯಿ ಪಾರ್ವತಿಯಂತೆಯೇ ಈ ಊರ ಜನರು ಸಹ ಅಷ್ಟೇ ಪ್ರೀತಿ ಹಾಗೂ ಮಮತೆಯಿಂದ ಈ ಗಣೇಶನನ್ನ ಮಣ್ಣಿನಿಂದ ವೇದಿಕೆಯ ಮೇಲೆಯೇ ಸೃಷ್ಟಿ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಆಮೇಲೆ ಪೂಜೆ ಮಾಡ್ತಾರೆ. ಈ ಊರಿನ ಬಾಲಕನೇ ಈ ಬೆನಕ. ಈ ಊರಿನ ಗಣೇಶನ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಇದು ಪರಿಸರ ಸ್ನೇಹಿ. ಇಲ್ಲಿ ಯಾವುದೇ ರೀತಿಯ POP ಅನ್ನು ಬಳಸಿಕೊಂಡು ಗಣಪತಿಗಳನ್ನ ಮಾಡಲಾಗುವುದಿಲ್ಲ. ಅಲ್ಲದೆ ಡಿಜೆಗಳಿಗೆ, ಹೈಲಿ ಸೌಂಡ್ ಗಳಿಗೆ, ಮ್ಯೂಸಿಕ್ ಗಳಿಗೆ ನಾಟ್ ಅಲೌಡ್. ಅಷ್ಟೇ ಅಲ್ಲ, ಇಲ್ಲಿ ಪಟಾಕಿಗಳು ಸಹ ಹಾರಿಸೋ ಹಾಗಿಲ್ಲ. ಲೇಟ್ ನೈಟ್ ಗಣಪತಿ ಮೆರವಣಿಗೆ ಅಂತೂ ಇರೋದೇ ಇಲ್ಲ. ಇನ್ನು ಗಣೇಶ ಹೇಗೆ ಹೋಗ್ತಾನೆ ಅಂತ ಅಂತೀರಾ? ಅದು ಸಹ ಮಾನವನ ಹೆಗಲೇರಿ ಹೋಗ್ತಾನೆ. ಇಲ್ಲೂ ಸಹ ಪರಿಸರ ಸ್ನೇಹಿಯನ್ನ ನೀವು ಗಮನಿಸಿ. ಗಣೇಶನ ವಿಸರ್ಜನಾ ತಾಣವೇ ಇದು. ಅಷ್ಟವಿನಾಯಕ ನಮೋ ನಮಃ.